ಹೊಸ ವರ್ಷದ ಪ್ರಯುಕ್ತ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನ ಪಡೆದ ಸಾವಿರಾರು ಭಕ್ತಾದಿಗಳು. ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಕಲ್ಪಿಸಿದ್ದ ದೇವಸ್ಥಾನದ ಆಡಳಿತ ಮಂಡಳಿ ಹೊಸ ವರ್ಷದ ಪ್ರಯುಕ್ತ ಭಕ್ತಾದಿಗಳಿಗೋಸ್ಕರ ವಿಶೇಷವಾದ ಮೈಸೂರು ಪಾಕ್ ಸಿಹಿ ವಿತರಿಸಲಾಯಿತು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು. ಪ್ರತಿ ವರ್ಷವೂ ಹೊಸ ವರ್ಷವು ಸ್ವಯಂ ಪ್ರೇರಿತವಾಗಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಭೋಜನ ನಿರ್ವಹಣೆಯನ್ನು ನಿರ್ವಹಿಸುತ್ತಾರೆ. ಕರುನಾಡಿನ ಸುಪ್ರಸಿದ್ಧ ಕೊರಟಗೆರೆ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರು ನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಬುಧವಾರ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನವನ್ನು ಪಡೆದರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಬೆಳಗ್ಗೆಯಿಂದಲೇ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ವಿಶೇಷ ಪೂಜೆಗಳು ನಡೆದಿದ್ದವು. 35,000ಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದು, ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಕೃಷ್ಣ, ಖಜಾಂಚಿ ಜಗದೀಶ್, ಧರ್ಮದರ್ಶಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್, ನಟರಾಜು, ಶ್ರೀಪ್ರಸಾದ್, ರವಿ, ರಾಜೆ ಅರಸ್, ಓಂಕಾರೇಶ್, ಚಿಕ್ಕನರಸಯ್ಯ, ಮಂಜುನಾಥ್, ಬಾಲಕೃಷ್ಣ, ನರಸರಾಜು, ಲಕ್ಷ್ಮೀ ನರಸಯ್ಯ, ನಾಗರಾಜು ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮೀಕಾಂತ್, ಕೆಎಸ್, ಕೊರಟಗೆರೆ. ಪ್ರತಿಯೊಬ್ಬರು ತಹಸೀಲ್ನಲ್ಲಿ ಬಂದು ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಮ್ಮನವರ ಪಡೆದುಕೊಳ್ಳಬಹುದು. ದರ್ಶನವನ್ನು ಪಡೆದುಕೊಂಡು ಪ್ರಸಾದದಲ್ಲಿ ಶ್ರೀ ಮಹಾಲಕ್ಷ್ಮಿ ನಮಃ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಂದಿರೋ ಭಕ್ತಾದಿಗಳಿಗೆ ಎಲ್ಲ ಥರದ ದೇವಸ್ಥಾನದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ದೇವರ ದರ್ಶನ
ಸರಕು ಬಂದು ದೇವರ ದರ್ಶನ ಪಡೆಯುವುದರಿಂದ ಎಲ್ಲ ಭಕ್ತಾದಿಗಳನ್ನು ವಿನಂತಿ ಮಾಡಿಕೊಳ್ತೇವೆ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ವಿಶೇಷತೆಗಳು ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ ಎಷ್ಟು ಗಂಟೆ? ಬೆಳಗ್ಗೆ 6 ಗಂಟೆಯಿಂದ ಮಹಾಲಕ್ಷ್ಮಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಎಲ್ಲ ನಡೀತಿದೆ. ಈಗ ಸರ್ಕಿನಾಥರಲ್ಲಿ ಬರೋರಿಗೆ ಎಲ್ಲರಿಗೂ ಒಳ್ಳೆಯ ದರ್ಶನ ಇದೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ದರ್ಶನ ಇರುತ್ತೆ? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30 ತನಕ ದರ್ಶನ ಇರುತ್ತೆ. ಹೊಸ ವರ್ಷ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಇವತ್ತು. ಹೊಸ ವರ್ಷದಿಂದ ಭಕ್ತರು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆನೂ ಕಲ್ಪಿಸಲಾಗಿದೆ ಟ್ರಸ್ಟ್ ವತಿಯಿಂದ. ನಾವು ಮಂಡ್ಯದಿಂದ ಬಂದಿರೋದು, ತುಂಬ ವರ್ಷಗಳಿಂದ ಬರ್ತಾಯಿದ್ದು. ತುಂಬ ಒಳ್ಳೇದಾಗೈತೆ ಮಾತ್ರ. ನಾವು ಏನು ಕೇಳ್ಕೊತೀವಿ ಅದನ್ನೆಲ್ಲ ಒಳ್ಳೇದೇ ಆಗೈತೆ. ಮಗಳು ಮದುವೆಗೆ ಮನೆಗೆಲ್ಲ ಎಲ್ಲ ಹರಿಸ್ಕೊಂಡಿದ್ದು ಅದರಂತೆಯೇ ಒಳ್ಳೇದೇ ಆಗೈತೆ. ನಾವು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಹೊಸ ವರ್ಷದ ದಿವಸ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ. ಆದರೆ ಇವತ್ತು ಹೇಳಬೇಕಂದ್ರೆ ತೀರಾ ಕಡಿಮೆ. ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ, ಸರ್ಕಾರಿ ರಜೆ ಇಲ್ಲದೇ ಇರೋದ್ರಿಂದ ಜನ ಕಡಿಮೆ ಇದ್ದಾರೆ. ಆದ್ರೂ ನಮ್ಮ ಇದ್ರ ಪ್ರಕಾರ ಒಂದು 25,000 30,000 ಜನ ಬರ್ಬೋದು. 60,000 70,000ವರೆಗೂ ಇದೆ ಅಂತ ನಾವು ಇದು ಮಾಡಿದ್ವಿ. ಆದರೆ ಒಂದು 30,000-35,000 ಜನ ಬರ್ಬೋದು ಸಂಜೆ ಒಳಗಡೆ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಬರುವಂಥ ಭಕ್ತರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು, ಸರ್ತಿ ಸಾಲು ವ್ಯವಸ್ಥೆ ಆಗ್ಬೋದು, ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು, ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ. ಬರೋಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ, ಸಾಲು ಸರದಿಗಳ ನೀರಿನ ವ್ಯವಸ್ಥೆಗಳಾಗ್ಬೋದು, ನಮ್ಮ ಎಲ್ಲ ಅನುಕೂಲತೆಗಳನ್ನು ನಾವು ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಏನು ನಮ್ಮ ಗೃಹ ಇಲಾಖೆಯಿಂದ ನಮಗೆ ಪ್ರತಿ ವರ್ಷದಿಂದ ಪೊಲೀಸ್ನವರು ಆಗ್ಬೋದು, ನಮ್ಮ ಸಾಹೇಬರು ಇವರು ಭಾಳ ನಮಗೆ ಸಹಕಾರ ನೀಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ. ವಾಲಂಟ್ರಿಯಾಗಿ ನಿಂತು ನಮ್ಮ ಇದಕ್ಕೆ ಕೈ ಜೋಡಿಸಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಮ್ಮ ಗೃಹ ಇಲಾಖೆಯವರು ಎಲ್ಲ ನಮ್ಮ ಇದು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸರ್ವಸ್ಥ ಜನರಿಗೆ, ಬರುವಂಥ ಭಕ್ತರಿಗೆ ಅವರ ಕೋರಿಕೆ ಏನಿದೆ ಅದೆಲ್ಲ ಮಹಾಲಕ್ಷ್ಮಿ ತಾಯಿ ಅನುಕೂಲ ಮಾಡಿಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಭಕ್ತರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋ ದಾಸೋಹ ವ್ಯವಸ್ಥೆಯೂ ಇದೆ. ಆಲ್ರೆಡಿ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ದೀವಿ. ರಾತ್ರಿ 11 ಗಂಟೆ ಆದ್ರೂ ನಾವು ಪ್ರಸಾದ ವ್ಯವಸ್ಥೆ ಇದೆ. ದರ್ಶನ ವ್ಯವಸ್ಥೆ. ಜನ ಎಷ್ಟೊತ್ತು ಸಾಮಾನ್ಯವಾಗಿ ನಾವು 8:15 8:45ಗೆ ಬಾಗ್ಲಾಗ್ತೀವಿ. ಏನಾದರೂ ಜನ ಲೇಟಾಗಿ ಬಂದರೆ ನಾವು ಇರೋಂಥ ಜನರಿಗೆ, ಅಷ್ಟು ಜನಕ್ಕೂ ಬರೋಂಥ ಭಕ್ತರಿಗೆ ದರ್ಶನ ಮಾಡಿ ನಾವು ಬಾಗಿಲಾಕಬೇಕು ಅಂತ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಈ ಒಂದು ಇದಕ್ಕೆ ನನ್ನ ಒಬ್ಬನ ಶ್ರಮ ಅಲ್ಲ, ಏನು ನಮ್ಮ 14 ಜನ ಧರ್ಮದರ್ಶಿಗಳಿದ್ದಾರೆ. 14 ಜನ ಶ್ರಮ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಇದು ಮಾಡ್ತಾಯಿದ್ದಾರೆ. ಅವ್ರಿಗೂ ನಮ್ಮ ಮಾಧ್ಯಮ ವರ್ಗದವರು, ನೀವು ಟಿ ವಿಯವರಾಗ್ಬೋದು, ಪತ್ರಕರ್ತರಾಗ್ಬೋದು, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನಮಗೆ ಕೈ ಜೋಡಿಸಿ ನಮ್ಮ ಇದಕ್ಕೆ ಸಹಕಾರ ನೀಡ್ತೀರಾ. ನಮಗೆ ಪೊಲೀಸ್ನವರಾಗ್ಬೋದು, ಸೆಕ್ಯೂರಿಟಿಗಳಾಗ್ಬೋದು, ಭಾಳ ನಮಗೆ ಮೊದಲಿನ ಇವತ್ತೇ ಅಲ್ಲ, ನಮ್ಮ ಟ್ರಸ್ಟ್ ಬಂದಾಗಿಂದನೂ ಭಾಳ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ.